ಇನ್ನು ಆಪರೇಷನ್ ಸಿಂಧೂರ್ ಬಳಿಕ ಮೋದಿ ಅಲರ್ಟ್ ಆಗಿದ್ದಾರೆ. ಭಾರತ ಮತ್ತೆ ಪಾಕ್ ಗಡಿಗಳಿಗೆ ಈಗ ಭೇಟಿ ಕೊಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ. ಮೇ 22ಕ್ಕೆ ಭಾರತ ಮತ್ತು ಪಾಕ್ ಗಡಿಗೆ ಮೋದಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ರಾಜಸ್ಥಾನದ ಗಡಿಯಲ್ಲಿ ಸೈನಿಕರ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಬಳಿಕ ಕಾರ್ಣಿಕಾ ಮಾತಾ ದೇಗುಲದಲ್ಲೂ ಕೂಡ ಒಂದು ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಅಲ್ಲೇ ಇರುವಂತಹ ಕಾರ್ಣಿಕಾ ದೇವಿ ಮಾತಾ ದೇಗುಲಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. 22ನೇ ತಾರೀಕು ನಿಗದಿಯಾಗಿರುವಂತಹ ಕಾರ್ಯಕ್ರಮ ಇದು. ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗ, ರಾಜಸ್ಥಾನದ ಗಡಿ ಭಾಗದಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಲಿಕ್ಕಿದ್ದಾರೆ. ಮೊನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆಯೂ ಕೂಡ ಏರ್ಬೇಸಿಗೆ ಹೋಗಿ ಅಲ್ಲಿ ಇದ್ದಂತಹ ಸೈನಿಕರನ್ನು ಹುರಿದುಂಬಿಸುವಂಥದ್ದು, ಅವ್ರ ಜೊತೆಗೆ ಮಾತನಾಡುವಂಥ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು. ಅದ್ರ ಬೆನ್ನಲ್ಲೇ ರಕ್ಷಣಾ ಸಚಿವರು ಕೂಡ ಭುಜ್ಗೆ ಭೇಟಿ ಕೊಟ್ಟರು. ಸೊ ಅಲ್ಲಿ ಏರ್ಬೇಸಿಗೆ ಹೋಗಿ ಅಲ್ಲಿರುವಂಥ ಸೈನಿಕರನ್ನು ಹುರಿದುಂಬಿಸುವಂತಹ, ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದರಂತೆ ಇದರ ಮುಂದುವರೆದ ಭಾಗ ಈಗ 22ನೇ ತಾರೀಕು ಗಡಿ ಭಾಗಕ್ಕೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೋಗಿ ಅಲ್ಲಿ ಕಾರ್ಣಿಕಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಕಾರ್ಣಿಕಾ ದೇವಿ ಅಂತ ಹೇಳಿದ್ರೆ ಮುಂಚಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋಗಿ ಪೂಜೆ ಮಾಡುವಂಥ ಒಂದು ವಾಡಿಕೆ ಇದ್ದೇ ಇದೆ. ಸೊ ಈ ಬಾರಿಯೂ ಕೂಡ ಮತ್ತೆ ಕಾರ್ಣಿಕಾ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಒಂದು ಫೋಟೋ ನೋಡ್ತಾ ಇದ್ರಿ, ಹಳೆಯ ಫೋಟೋ ಇದು. ಸೊ ಗುಜರಾತ್ನ CM ಆಗಿದ್ದಂಥ ಸಂದರ್ಭದಲ್ಲಿ ಮೋದಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಿದ್ದು, ಭೇಟಿಯಾಗದಂಥ ಒಂದು ದೃಶ್ಯಗಳು.